ಗಾಜಿನ ಮನೆಯ ಹಿಂಭಾಗದ ವಿಭಾಗದಲ್ಲಿ ಅಂಬೇಡ್ಕರ್ ಅವರು ಏನು ಕೈಗೊಂಡಂಥ ಹಲವಾರು ಕ್ರಾಂತಿಕಾರಿಕ ಏನು ಒಂದು ಸತ್ಯಾಗ್ರಹಗಳು ಮತ್ತು ಘಟನಾವಳಿಗಳನ್ನು ಬಿಂಬಿಸ್ತಕ್ಕಂಥ ಪ್ರತಿರೂಪಗಳನ್ನು ಇಲ್ಲಿ ಒಂದು ಪ್ರಸ್ತುತಪಡಿಸಲಾಗಿದೆ. ಈಗ ಮೊದಲಿಗೆ ತಾವು ನೋಡ್ತಾ ಇರ್ತಕ್ಕಂಥದ್ದು 19/2/1927ರಂದು ಅಂಬೇಡ್ಕರ್ ಅವರು ಕೈಗೊಂಡಂಥ ಮಹಾಡ್ ಸತ್ಯಾಗ್ರಹದ ಒಂದು ಚಿತ್ರಣ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಮಹಾಡ್ ಗ್ರಾಮದಲ್ಲಿದ್ದ ಚಾವ್ದಾರ್ ಕೆರೆ ಇಡೀ ಪಟ್ಟಣಕ್ಕೆ ಕುಡಿಯುವ ನೀರಿಗೆ ಆಸರೆಯಾಗಿತ್ತು. ನಾಯಿ, ದನ, ಎಮ್ಮೆಗಳಿಗೂ ಹೋಗಿ ನೀರು ಕುಡಿಯಬಹುದಾಗಿದ್ದ ಕೆರೆಗೆ ಅಸ್ಪೃಶ್ಯರಿಗೆ ಮಾತ್ರ ಪ್ರವೇಶವಿರಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾಡ್ ಸತ್ಯಾಗ್ರಹ ಪರಿಷತ್ ಸಂಘಟನೆ ಸ್ಥಾಪನೆ ಮಾಡಿ 20 ಮಾರ್ಚ್ 1927ರಂದು ಮಹಾಡ್ನಲ್ಲಿ ನಡೆದ ಸಮ್ಮೇಳನದಲ್ಲಿ ಸುಮಾರು 10,000 ಜನರು ಭಾಗಿಯಾಗಿದ್ದರು. ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆಯ್ದ ಪ್ರತಿನಿಧಿಗಳು ಚಾವ್ದಾರ್ ಕೆರೆಗೆ ಭೇಟಿ ನೀಡಿ ನೀರು ಕುಡಿಯುವ ಮೂಲಕ ಸಾಂಕೇತಿಕ ಪ್ರತಿಭಟನೆಯನ್ನು ಕೂಡ ಕೈಗೊಂಡರು. ನಂತರ ಸವರ್ಣೀಯರಿಂದ ನಡೆದ ದಾಳಿಯಲ್ಲಿ ನೂರಾರು ಮಕ್ಕಳು, ಮಹಿಳೆಯರಿಗೆ ಕೂಡ ಗಾಯಗೊಂಡರು. ಮರುದಾಳಿಗೆ ಸಿದ್ಧರಾಗಿದ್ದ ಸತ್ಯಾಗ್ರಹಿಗಳನ್ನು ತಡೆದ ಅಂಬೇಡ್ಕರ್ ಅವರಿಂದ ನ್ಯಾಯಕ್ಕಾಗಿ ಹೋರಾಟ ಮಾಡಿ 6/6/1927ರಂದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಿಂದ ಗಲಭೆಕೋರರಿಗೆ 4 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುವಂತೆ ನೋಡಿಕೊಂಡರು. ತದನಂತರ 13/6/1929ರಂದು ಮಹಾಡ್ ಚಾವ್ದಾರ್ ಸರೋವರಕ್ಕೆ ಶೋಷಿತ ವರ್ಗಗಳ ಜನರಿಗೆ ಒಂದು ಪ್ರವೇಶವನ್ನು ನೀಡತಕ್ಕಂಥ ಐತಿಹಾಸಿಕ ಕೋರ್ಟ್ ಒಂದು ಆದೇಶವನ್ನು ನೀಡಿತು. ಸೊ ಈ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದಂಥ ಒಂದು ಬಹಳ ಅವರ ಕಾಲಘಟ್ಟದ ಪ್ರಮುಖ ಒಂದು ಸತ್ಯಾಗ್ರಹ ಇದಾಗಿದೆ.